ಸೊ ಜಿಕೆವಿಕೆ ಕೃಷಿ ಮೇಳದಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ತುಂಬಾ ಉಪಕರಣಗಳಿದೆ. ಸೊ ಈ ಸ್ಟಾಲ್ ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಯಾವೆಲ್ಲ ಉಪಕರಣಗಳಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತರಾವ್ ಅಂತೇಳಿ. ಈ ಸ್ಟಾಲ್ ಹೆಸರು? ಇದು ಶಿವ ಇರಿಗೇಷನ್ ಸಿಸ್ಟಮು. ಇವರು ಡ್ರಿಪ್ ಇರಿಗೇಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಸೋಲಾರ್ ಪಂಪ್ಸ್ ಮಾಡ್ತಾರೆ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಮಾಡ್ತಾರೆ, HDP ಪೈಪ್ ಮಾಡ್ತಾರೆ, PVC ಪೈಪ್ ಮಾಡ್ತಾರೆ, ಡಕ್ ಪೈಪು ಮಾಡ್ತಾರೆ, ಸ್ಪ್ರೇ ಪೈಪು ಮಾಡ್ತಾರೆ. ಎಲ್ಲ ರೀತಿಯಿಂದ ಇವ್ರ ಹತ್ರ ಆಲ್ ಪ್ರಾಡಕ್ಟ್ಸು ಇದೆ. ತುಮಕೂರಲ್ಲಿ ಗುಬ್ಬಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ. ಇವ್ರದ್ದು ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಆ್ಯಂಡ್ ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆಯಿಂದನೂ ಇದು ಅಪ್ರೂವ್ಡ್ ಇದೆ. ಸೊ ನಿಮ್ಮ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಹೋಗ್ತೀರಾ ಹೆಂಗೆ? ಸೋಲಾರ್ ಪಂಪು ಸರ್ಕಾರದ ಸಹಾಯಧನದಲ್ಲಿ ಲಭ್ಯ ಇದೆ. 3 HP ಇಂದ 10 HP ವರೆಗೂ ಇಲ್ಲಿ ಅವೈಲೇಬಲ್ ಇದೆ. ಸರ್ಕಾರದಿಂದ 3 HP ತೊಗೊಂಡ್ರೆ 1 ಲಕ್ಷ ಸಬ್ಸಿಡಿ ಸಿಗುತ್ತೆ. 5 HP ಮೋಟ್ರ್ ತೊಗೊಂಡ್ರೆ 1.5 ಲಕ್ಷ, ಅಂದರೆ 1.5 ಲಕ್ಷ ಸೀಲಿಂಗ್ ಲಿಮಿಟ್ ಇದೆ. ಸೊ ಯಾರು ರೈತರಿಗೆ ನಮಗೆ ಆಸಕ್ತ ಇರೋರು ಸಂಬಂಧಪಟ್ಟ ತಾಲೂಕು ಕಚೇರಿಯಲ್ಲಿ, ತೋಟಗಾರಿಕೆ ಕಚೇರಿಯಲ್ಲಿ ನಿಮ್ಮ ಅರ್ಜಿಯನ್ನು ಕೊಟ್ಟು ಶಿವ ಇರಿಗೇಷನ್ ಪ್ರಾಡಕ್ಟ್ ಬೇಕಂತ ಹೇಳಿದರೆ ನಿಮಗೆ ಸಬ್ಸಿಡಿ ಸಹಾಯಧನದಲ್ಲಿ ನಿಮಗೆ ಸೋಲಾರ್ ಪಂಪ್ ಸಿಗುತ್ತೆ. ಸೋಲಾರ್ ಪಂಪ್ ಎಷ್ಟಿರುತ್ತೆ ಸರ್? ಸೋಲಾರ್ ಪಂಪ್ ಕಾಸ್ಟು ನಿಮಗೆ 2 ಲಕ್ಷ ಆಗುತ್ತೆ. 5 HP ಮೋಟ್ರು ನಿಮಗೆ 2 ಲಕ್ಷ 2,60,000 ಹತ್ತತ್ರ ಆಗುತ್ತೆ. ನಿಮಗೆ 1.5 ಲಕ್ಷ ಸಬ್ಸಿಡಿ ಸಿಗುತ್ತೆ. 1 ಲಕ್ಷ ನೀವು ಸಹಾಯಧನ ಫಾರ್ಮರ್ ಶೇರ್ ಕಟ್ಟಬೇಕು. ಓಕೆ ಸರ್, ಮತ್ತೇನಿದೆ? ಡ್ರಿಪ್ ಇರಿಗೇಷನ್ ಇದೆ. 90% ರೈತರಿಗೆ ಸಹಾಯಧನ ಸಿಗುತ್ತೆ. ನಿಮಗೆ 1 ಎಕರೆಯಿಂದ 5 ಎಕರೆವರೆಗೂ ಎಲ್ಲ ವರ್ಗದ ರೈತರಿಗೆ. ತೋಟಗಾರಿಕೆ ಇಲಾಖೆಯಲ್ಲಿ ಮಾತ್ರ 90% ಸಹಾಯಧನ. ನೀವು ಕೃಷಿ ಇಲಾಖೆಯಲ್ಲಿ ಹೋದರೆ ಸಣ್ಣ ರೈತರ ಹಿಡುವಳಿ ಪತ್ರ ತೊಗೊಂಬಂದರೆ ಅಲ್ಲಿ 90% ಸಹಾಯಧನ ಇರುತ್ತೆ. ದೊಡ್ಡ ರೈತರಿಗೆ ಕೃಷಿ ಇಲಾಖೆಯಲ್ಲಿ ಸಣ್ಣ ರೈತ 90% ಸಹಾಯಧನ ಇಲ್ಲ. ಸೊ ಹನಿ ನೀರಾವರಿ ನೀವು 1 ಎಕರೆಗೆ ನೀವು ಆಲ್ಮೋಸ್ಟ್ 10,000 ರಿಂದ 15,000 ರೂಪಾಯಿ ಬರುತ್ತೆ. 51,000 ರೂಪಾಯಿ ಸಬ್ಸಿಡಿ ಇದೆ 1 ಎಕರೆಗೆ. 1 ಹೆಕ್ಟ್ರಿಗೆ ನೀವು ಏನಾದರೂ ಹನಿ ನೀರಾವರಿ ಮಾಡಿಕೊಂಡ್ರೆ 1,14,000 ಗೌರ್ಮೆಂಟ್ ಸಬ್ಸಿಡಿ ಇದೆ. ನಿಮಗೆ 26,000 ರಿಂದ 28,000 ರೂಪಾಯಿ ಫಾರ್ಮರ್ ಶೇರ್ ಕಟ್ಟಬೇಕಾಗುತ್ತೆ. ಸೊ ಕಂಪ್ಲೀಟ್ ಇವ್ರ ಇನ್ಸ್ಟಾಲೇಷನ್ ವರ್ಕು ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ಮತ್ತೆ ಯಾವುದಿದೆ ಸರ್? ಸೊ ಇವ್ರ ಹತ್ರ ಆಲ್ರೆಡಿ ಮಲ್ಚಿಂಗ್ ಇದೆ. ಮಲ್ಚಿಂಗಿಗೆ ಯಾವುದೇ ರೀತಿಯಿಂದ ಸಹಾಯಧನ ಇಲ್ಲ. ಮಲ್ಚಿಂಗ್ ಬೇಕಾದರೆ ಇವರಿಗೆ 3 ಅಡಿಯಿಂದ ಸ್ಟಾರ್ಟು, 3.25 ಪ್ರೀ ಹೋಲ್, ಆಲ್ರೆಡಿ ಹೋಲ್ ಆಗಿರೋದು ಇದೆ, ವಿತೌಟ್ ಹೋಲು ಮಲ್ಚಿಂಗ್ ಇವ್ರ ಹತ್ರ ಇದೆ. ಎಷ್ಟಾಗುತ್ತೆ ಅದು? ಮಲ್ಚಿಂಗ್ ಕಾಸ್ಟ್ ಅವರು ಡಿಪೆಂಡ್ಸ್ ಅಪಾನ್ ಫಾರ್ಮರ್ ನೀಡು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ಮರ್ ಬಂದು ಅವ್ರಿಗೇನು ಯಾವ ಬೆಳೆಗೆ ಹಾಕ್ಕೊಳ್ತಾರೆ, ಎಷ್ಟು ಅಡಿ ಅಗಲ ಬೇಕೋ ಅದ್ರ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಅದಾದ ನಂತರ ಯಾವುದಿದೆ? ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ಕಂಪನಿ ಮಾತ್ರ ಇವ್ರದ್ದು 20 mm ಇಂದ ಸ್ಟಾರ್ಟ್ ಆದರೆ 900 mm ವರೆಗೂ HDP ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಇವ್ರದ್ದು. ಇಷ್ಟು ದೊಡ್ಡ ಕೆಪಾಸಿಟಿ ಇರುವಂಥ ಕಂಪ್ನಿ ಯಾವುದೂ ಕರ್ನಾಟಕದಲ್ಲಿ ಇಲ್ಲ. HDP ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, PVC ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಸ್ಪ್ರೇ ಪೈಪು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಒಟ್ರಾಶಿ ಏನು ಅಂತಂದರೆ ರೈತರಿಗೆ ಉಪಯೋಗ ಆಗುವಂತಹ ಎಲ್ಲ ವಸ್ತುಗಳು, ಎಲ್ಲ ರೈತರಿಗೆ ಉಪಯೋಗ ಆಗುವಂಥ ಅಗ್ರಿಕಲ್ಚರ್ಗೆ, ತಮ್ಮ ಅಗ್ರಿಕಲ್ಚರ್ಗೆ ನೀಡಬೇಕಾಗಿರುವಂಥ ಪ್ರತಿಯೊಂದು ವಸ್ತುಗಳು ಇವ್ರ ಹತ್ರ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.